ನಾವ್ಯದಶ್ರುತೇನ ಮಾತರಿಷ್ಯಾಯಿತಿ ನೋ ಅತಯೇವೇತಿ ತೇಜೋ ಅಕಸ್ಮತಾನಿ ಆಯೇತಿ ಆಪ ಚ ಪಂಚಾಧಿಕರಣವಾನೆ ತೇಷಾವರ್ಥಮಃ ಆಕಾಶಾದಿತವಸ್ತಂಚ ತಜ್ಯಂ ತೇನೈವ ನಿಧ್ಯತೆ ನ ಪ್ರಾಕಾಶಪದೇನ ಅವಕಾಶಭೂತ ಆಕಾಶಯೋಃ ತದಭಿಮಾನಿ ಪ್ರಕೃತಿ ವಿಘ್ನೇಶಯೋಃ ಗ್ರಹಃ. ಇಲ್ಲಿ ಆಕಾಶ ಆಕಾಶಾತ್ ವಾಯು ವಾಯುರಗ್ನಿ ಇತ್ಯಾದಿ ಹೇಳಬೇಕಾದ್ರೆ ಬರೀ ಭೂತ ವಸ್ತುಗಳ ಜೊತೆ ಏನ್ ತಿಳ್ಕೋಬೇಕು, ಅಭಿಮಾನಿ ದೇವತೆಗಳನ್ನು ಸಹ ತಿಳಿದು ಅದರಲ್ಲಿ ತದಭಿಮಾನಿ ಚಿತ್ ಪ್ರಕೃತಿ. ಅವಕಾಶ ಅಂದ್ರೆ ಅವ್ಯಾಕೃತ ಆಕಾಶ, ಭೂತಾಕಾಶಕ್ಕೆ ವಿಘ್ನೇಶ ವಿಘ್ನೇಶ ಅವರೆಲ್ಲರನ್ನು ತಿಳಿಬೇಕು. ಅದರ ಕೇವಲ ಜಡವಸ್ತುಗಳಷ್ಟೇ ಇಲ್ಲ, ಅಭಿಮಾನಿ ದೇವತೆಗಳನ್ನು ತಿಳಿದು ತಿಂದು ಬಂದಿದೆ. ಇಲ್ಲ ಅದೇನ ಅವ್ಯಾಕೃತ ಆಕಾಶ, ಅವ್ಯಾಕೃತ ಆಕಾಶ ವ್ಯಾಪ್ತ, ಭೂತಾಕಾಶ ಚಿಕ್ಕದು, ದೊಡ್ಡದಕ್ಕೂ ತೆಕ್ಕದಕ್ಕೆ ಹೋಲಿಸಿದ್ರೆ ಹಾಗೆ ಅಣು ಅದು ಮಹತ್ವ. ಆದಿಪದೇನ ಚ ವಾಯು ತೇಜ ಪ್ರವೃತ್ತಿ ಪ್ರಭು ಭೂತ ತದಭಿಮಾನಿ ದೇವಾನಾಂ ತಥಾ ಆಕಾಶಾದಿ ಅಂತಿದೆ. ಆದಿಪದೇನ ಚ ವಾಯು ತೇಜಸ್ಸು ಪ್ರಭೃತಿ ಮೊದಲಾದಂತಹ ಭೂತ ಉಳಿದ ಪಂಚಭೂತಗಳು ಮತ್ತು ತದಭಿಮಾನಿ ದೇವಾನಾಂ ತಥಾ ಅಭಿಮಾನಿ ದೇವತೆಗಳು ಮತ್ತು ಸೌತ್ರ ವಿಯತ್ಪದೋಪಲಕ್ಷಿತಸ್ಯ ಪ್ರಕೃತಿ ಜೀವ ಕಾಲ ಮಹತ್ ಅಹಂ ಮನೋ ಬುದ್ಧ್ಯಾದೇಹೇ ತದಭಿಮಾನಿನಶ್ಚ ಗ್ರಹ. ಸೌತ್ರ ಸೌತ್ರ ವಿಯತ್ ಪದ ಅಂದ್ರೆ ನ ವಿಯತ್ ಶ್ರುತೇ, ವಿಯತ್ ಅನ್ನೋ ಪದ ಇದೆ, ಅದಕ್ಕೆ ಶ್ರೌತ ಯಾವುದು ವಿಯತ್ ಪದ ಉಪಲಕ್ಷಿತ. ಆ ವಿಯತ್ ಪದದಿಂದ ಪ್ರಕೃತಿ ಜೀವ ಕಾಲ ಮಹತ್ ಅಹಂ ಮನಃ ಬುದ್ಧಿ ಮೊದಲಾದವುಗಳು ಮತ್ತು ತದಭಿಮಾನಿನಶ್ಚ ಗ್ರಹ ಅವರೆಲ್ಲ ಕೂಡ ತಗೊಳ್ಬೇಕು. ವಿಯತ್ ಅಂದ್ರೆ ಏನು? ಆಕಾಶ ಹೆಸರೇ ಡೈರೆಕ್ಟ್ ವಿಯತ್. ಗ್ರಹ ಅಂತ ತಗೊಳ್ಬೇಕು ಅಂತ ಅವನು ಕೂಡ ಗ್ರಹ ಸೇರಿಸ್ಕೊಳ್ಳೋದು. ಗ್ರಹ ಅಂದ್ರೆ ಹಿಡಿಯೋದು, ಜಸ್ಟ್ ಅವರು ಇನ್ಕ್ಲೂಡ್ ಮಾಡಬೇಕು ಅಂತ ಗೊತ್ತಾಯ್ತಾ? ಅದು ಗ್ರಹಣ ಹಿಡಿಯೋದು. ಗ್ರಹ ಶಬ್ದ ಬಂದಿರೋದೇ ಹಾಗೆ. ತತ್ವಗ್ರಹಣ, ದಾನಗ್ರಹಣ, ಪ್ರತಿಗ್ರಹಣ ಅವೆಲ್ಲ ಹಾಗೆ. ಏವಂಚ ಆಕಾಶಾದಿ ಅಧಿಭೂತಂ ಅಧಿದೈವಂಚ ಸಮಸ್ತಂ ತಜ್ಜಂ. ಭೂತ ಪದಾರ್ಥಗಳು ಅಂದ್ರೆ ಜಡವಸ್ತುಗಳು, ಅಧಿದೈವ ಪದಾರ್ಥಗಳು ಅಭಿಮಾನಿ ದೇವತೆಗಳು, ಅವರೆಲ್ಲರೂ ಕೂಡ ಸಮಸ್ತಂ ಆಕಾಶಾದಿ ಸಮಸ್ತಂ ಚ ತಜ್ಜಂ ತೇನೈವ ಲೀಯತೆ. ತಜ್ಜಂ ತತ್ ಜಂ ತಜ್ಜಂ ಅದರಿಂದ ಹುಟ್ಟಿದ್ದು, ಅದರಿಂದ ಜಲಜ ನೀರಿಂದ ಹುಟ್ಟಿದ್ದು, ಭೂಮಿಜ ಭೂಮಿಯಿಂದ ಹುಟ್ಟಿದ್ದು, ತಜ್ಜ ಮತ್ತು ಈ ವಿರುವಿನಿಂದ ಹುಟ್ಟಿರತಕ್ಕಂಥದ್ದು ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿದೆ. ಜನ್ಮಾದ್ಯಶ್ಯ ಯತಃ ತಸ್ಮಾತ್ ಪೂರ್ವ ಪ್ರಕೃತ ಹರೇಹೇ ಸಕಾಶಾತ್ ಜಾತಂ. ತಸ್ಮಾತ್ ಅಂದ್ರೆ ಹಿಂದೆ ಹೇಳಿರ್ತಕ್ಕಂಥ ಹರಿಯಿಂದನೇ ಹುಟ್ಟಿದೆ ಹೊರತು ಬೇರೆ ಯಾರಿಂದನೂ ಅಲ್ಲ. ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮವದಿತ್ಯರ್ಥ. ಒಂದು ಪ್ರಶ್ನೆ ಉಳ್ಕೊಂಡಿತ್ತು, ಏನು? ಇಲ್ಲಿ ಆಕಾಶ ಸೃಷ್ಟಿ ಅಂದ್ರೆ ಮುಖ್ಯ ಆಕಾಶ ಸೃಷ್ಟಿಯಲ್ಲ. ಪ್ರಶ್ನೆ ಏನು? ಮುಖ್ಯ ಆಕಾಶ ಸೃಷ್ಟಿಯಾಗೋದಾದ್ರೆ ಆಕಾಶ ಅನಾದಿ ಅನ್ನೋ ಮಾತು ಹೋಯಿತು. ಆಕಾಶ ಅನಾದಿ ಎಂದು ಒಪ್ಕೊಂಡ್ರೆ ವಿಷ್ಣು ಸೃಷ್ಟಿ ಮಾಡಿಲ್ಲ ಅಂತಾಯಿತು. ಅದಕ್ಕೆ ಉತ್ತರ ಕೊಟ್ಟರು. ಮೊದಲನೇದಾಗಿ ಅದು ಮುಖ್ಯ ಆಕಾಶ ಅಲ್ಲ. ಆದ್ದರಿಂದ ಆ ಆಕಾಶಕ್ಕೆ ಸೃಷ್ಟಿ ಇದೆ, ಭೂತಾಕಾಶಕ್ಕೆ ಸೃಷ್ಟಿ ಇದೆ. ಸೊ ವಿಷ್ಣುವೇ ಸರ್ವಕರ್ತೃತ್ವ ಬಂತು. ಸರಿ, ಅವ್ಯಾಕೃತ ಆಕಾಶಕ್ಕಿಲ್ಲಲ್ಲ. ಅವ್ಯಾಕೃತ ಆಕಾಶಕ್ಕೆ ಸೃಷ್ಟಿ ಇಲ್ಲ ಅಂದಮೇಲೆ ಅದನ್ನು ವಿಷ್ಣು ಸೃಷ್ಟಿ ಮಾಡಿಲ್ಲ ಅಂತಾಯ್ತು ಅಂದಮೇಲೆ ಸರ್ವ ಸೃಷ್ಟಿತ್ವ ಎಲ್ಲಿಂದ ಬಂತು, ಸರ್ವಕರ್ತೃತ್ವ ಎಲ್ಲಿಂದ ಬಂತು ಅಂತ ಉತ್ತರ ಕೊಡ್ತಾರೆ. ಅದಕ್ಕೂ ಸೃಷ್ಟಿ ಇದೆ. ಏನು ಸೃಷ್ಟಿ? ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮವದಿತ್ಯರ್ಥ. ಪರಾಧೀನ ವಿಶೇಷ ಆವಾಪ್ತಿ ರೂಪ ಜನ್ಮವದಿತ್ಯರ್ಥ. ಪರಾಧೀನ ವಿಶೇಷ ಎಲ್ಲವೂ ಪರಾಧೀನ, ಪರಮಾತ್ಮನ ಅಧೀನ, ಅದರಲ್ಲೂ ವಿಶೇಷವಾಗಿದೆ. ಅಂಥ ಒಂದು ಸೃಷ್ಟಿ ದೇವರಿಗಿದೆ. ಅರ್ಥ ಯಾವ ದೇವರು ಯಾವುದನ್ನು ಮಾಡ್ತಾರೆ? ಯಾರಿಗೆ ಮಾಡ್ತಾನೆ? ಲಕ್ಷ್ಮಿಗೆ ಮಾಡ್ತಾನೆ, ಮತ್ತು ಅವ್ಯಾಕೃತ ಆಕಾಶಕ್ಕೆ ಮಾಡ್ತಾನೆ, ಕಾಲಕ್ಕೆ ಮಾಡ್ತಾನೆ, ಎಲ್ಲದಕ್ಕೂ ಮಾಡ್ತಾನೆ. ಆದ್ದರಿಂದ ನಿತ್ಯ ಪದಾರ್ಥಗಳಿಗೂ ಕೂಡ ಇಂಥ ಸೃಷ್ಟಿ ಇದೆ. ಹೊಸದು ಯಾರಿಗೂ ಅರ್ಥ ಆಗಲ್ಲ. ಭಾರಿ ವಿಶೇಷವಾಗಿ ಆಚಾರ್ಯ ಹೇಳಿದಾಗ ಮಾತ್ರ ತಿಳಿಯೋದು. ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ ಅದಿದೆ. ಆದ್ದರಿಂದ ಮಹಾಲಕ್ಷ್ಮಿಗೂ ಅವ್ಯಾಕೃತ ಆಕಾಶಕ್ಕೂ ಕಾಲಕ್ಕೂ ಪ್ರಕೃತಿಗೂ ಏನೇನು ಹೇಳ್ತೀರಿ ಅದಿಷ್ಟಕ್ಕೂ ಕೂಡ ಯಾವುದು ಕೂಡ ದೇವರಂತೆ ಅನಾದಿ ನಿತ್ಯ ಅಲ್ಲ. ಒಟ್ಟಿನ ಮೇಲೆ
ದೇವರು ಅನಾದಿ ನಿತ್ಯ ಅಂತ ಹೇಳಿದಾಗ ಆತನಿಗೆ ಉಳಿದವರಿಂದ ಸೃಷ್ಟಿಯಾದಿಗಳಾಗ ಸಂದರ್ಭ ಇದೆಯೋ? ಇಲ್ಲವೇ ಇಲ್ಲ. ಅದೇ ರೀತಿಯಲ್ಲಿ ಆಕಾಶಾದಿಗಳು ಹಾಗಿಲ್ಲ. ಅವರಿಗೇನಿದೆ? ಒಂದು ರೀತಿಯಾದ ಸೃಷ್ಟಿ ಇದೆ. ಗೊತ್ತಾಯ್ತಾ? ಒಂದು ರೀತಿಯಾದ ಸೃಷ್ಟಿ ಇದೆ. ಅಂಥ ಸೃಷ್ಟಿ ದೇವರು ಮಾಡ್ತಾನಾದ್ರೆ ಸರ್ವ ಸೃಷ್ಟಿ ಬಂತಲ್ಲ. ಸರ್ವ ಸೃಷ್ಟಿಯ ಒಂದೇ ಬಂತು. ಏವಂಚ ಆಕಾಶಾದಿ ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮವದಿತ್ಯರ್ಥ. ಇದೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಹೋದರೆ ಜನ್ಮಾದಿ ಸೂತ್ರ ಅರ್ಥ ಆಗೋದಿಲ್ಲ. ಜನ್ಮಾದಿ ಅಸ್ಯಯತಃ, ಇಡೀ ಜಗತ್ತಿನ ಜನ್ಮಾದಿಗಳೆಲ್ಲ ಯಾರಿಂದ ಆಗ್ತಾ ಇದೆ ಅಂತ ಹೇಳಿದರೆ, ಯಾವ ಇಡೀ ಜಗತ್ತಿನ ಜನ್ಮಾದಿಗಳು ಅಂತ ಹೇಳಿದಾಗ ಒಂದು ಬಿಟ್ಟರು ಕೂಡ ಏನಾಯ್ತು ಅಲ್ಲಿಗೆ? ದೇವರು ಮಹಿಮೆ ಕಡಿಮೆ ಆಗುತ್ತೆ. ಗೊತ್ತಾಯ್ತಾ? ಅದನ್ನ ಕೂಡಿಸ್ಬೇಕಾಗುತ್ತೆ, ಭಾರಿ ಕಷ್ಟ. ಬೇರೆ ಯಾರಿಗೂ ಸಾಧ್ಯವಾಗದೆ ಅವ್ರು ಮಾಡಿದ ಉಪಾಯ. ಅವ್ರು ದುರ್ಮತ ಮಾಡಲಿಕ್ಕೆ ಅನೇಕ ಕಾರಣ, ದುಷ್ಟ ಬುದ್ಧಿ ಇತ್ಯಾದಿಗಳು. ಇನ್ನೊಂದು ಕಾರಣ, ಉತ್ತರ ಕೊಡ್ಲಿಕ್ಕೆ ಆಗದೆ ಹೋದಾಗ ಏನನ್ನೋದು, ಅದನ್ನ ಪರೀಕ್ಷೆ ಓದೇ ಇಲ್ಲ, ಚಕ್ಕರ್ ಹೊಡಿಯೋದು ಆತ. ಅದು ಸುಳ್ಳು ಹೇಳೋ ಸುಳ್ಳು ಅಂತ ಒಪ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಪ್ರಾಬ್ಲಮ್ ಸಾಲ್ವ್ ಆದಾಗುತ್ತೆ. ಅರ್ಥ ಆ ಥರ ಮಾಡಿಕೊಟ್ರು. ಅದು ಎಕ್ಸ್ಪ್ಲೇನಿಂಗ್ ದಿ ಪ್ರಾಬ್ಲಮ್ ಅಲ್ಲ, ಅವಾಯ್ಡಿಂಗ್ ದಿ ಪ್ರಾಬ್ಲಮ್. ಅದರಿಂದ ಉತ್ತರ ಕೊಟ್ಟಾಗಲಿಲ್ಲ. ತಸ್ಮಾತ್ ಪೂರ್ವ ಪ್ರಕೃತ ಹರೇಹೇ ಸಕಾಶಾತ್ ಜಾತಂ ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮವದಿತ್ಯರ್ಥ. ಅತ್ರ ತಜ್ಜಮಿತ್ಯತ್ರ ಜಂ ಜನ್ಮವದಿತ್ಯನೇನ ವಿಯದಿತ್ಯಾದಿನ ವೇದಿತ್ಯಾದಿನ ಯತ್ರ ನಯ ಅಲ್ಲಿ ಏನಾಗಬೇಕು? ಅತ್ರ ತಜ್ಜಮಿತ್ಯತ್ರ ಜನ್ ಜನ್ಮವದಿತ್ಯನೇನ. ಜಂ ಅಂದ್ರೇನು? ತಜ್ಜಂ. ತಜ್ಜಂ ಅಂದ್ರೆ ಜನ್ಮವತ್, ಹುಟ್ಟಿರುವವನಿಂದ. ವಿಯದಿತ್ಯಾದಿ ನಯತ್ರಯ ಅರ್ಥೋಕ್ತ್ಯ ಆದ್ಯಶಂಕ. ವಿಯದಿತಿ ಅಂದ್ರೆ ವಿಯದಶೀಕರಣ ಅಂತ ಹೆಸರು ಅದಕ್ಕೆ. ಅದೇ ಮೊದಲಾದ ನಯ. ನಯ ಅಂದ್ರೆ ಅಧಿಕರಣ. ಎಷ್ಟು ಅಧಿಕರಣಗಳು? ತ್ರಯ, 3 ಅಧಿಕರಣಗಳು. ಅದರಲ್ಲಿ ಹೇಳಿರ್ತಕ್ಕಂಥ ಅರ್ಥವನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ತಸ್ಮಾತ್ ಹರೇಹೇ ಜಾತಂ ತಜ್ಜಮಿತ್ತೇನೇನ ತೇಜೋ ಅತ ಇತ್ಯಾದಿ ಅಧಿಕರಣದ್ವಯ ಅರ್ಥೋಕ್ತ್ಯ ಅಂತ್ಯಶಂಕ ಚ ನಿರಸ್ತ. ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ, ಎಲ್ಲಾ ಸಂಖ್ಯೆಗಳಿಗೂ ಉತ್ತರ ಬಂತು. ಅನಾದಿಗೆ ಸೃಷ್ಟಿ ಹೇಗೆ ಎಂಬುದು ಒಂದು ಸಂಖ್ಯೆ. ಮತ್ತು ಬೇರೆಯಿಂದ ಸೃಷ್ಟಿ ಆಯ್ತಲ್ಲ ಅಂತಿದೆಯಲ್ಲ, ದೇವರಿಂದ ಸೃಷ್ಟಿ ಅಂತೀರಿ. ಆಕಾಶದಿಂದ ವಾಯುವಿನ ಸೃಷ್ಟಿ ಅಂತಾರೆ, ವಾಯುವಿನಿಂದ ಅಗ್ನಿ ಸೃಷ್ಟಿ ಅಂತಾರೆ. ವಿಷ್ಣು ಬರಲೇ ಇಲ್ಲ ಅಂತ ಕೇಳಿದರೆ, ಅಲ್ಲೂ ಕೂಡ ಒಳಗೆ ನಿಂತು ಮಾಡಿಸೋದು ಯಾರು? ವಿಷ್ಣುವೇ. ಪ್ರಧಾನವಾಗಿ ಮಾಡಿಸೋದು ವಿಷ್ಣು, ಅವಾಂತರ ಕಾರಣನೂ ವಿಷ್ಣು. ಇದು ಭಾರಿ ವಿಶೇಷ. ಉದಾಹರಣೆಗೆ ಮನೆ ಕಟ್ಲಕ್ಕೆ ಕೊಟ್ಟ, ಮೇಸನ್ ಕೆಲಸ ಮಾಡ್ತಾನೆ ಅಷ್ಟೇ. ಇವನಿಗೆ ದುಡ್ಡು ಕೊಟ್ಟಿದ್ರೆ ಕೆಲಸ ಮಾಡಕ್ಕೆ ಬರೋದಿಲ್ಲ, ಇವನಿಗೆ ಮಾಡ್ತಾ ಇಲ್ಲ. ದೇವರು ಹಾಗಲ್ಲ, ಒಳಗೆ ನಿಂತಾನೇ ಕೆಲಸ ಮಾಡುತ್ತಾರೆ. ದೇವರ ಕರ್ತೃತ್ವಕ್ಕೂ ಉಳಿದವರ ಕರ್ತೃತ್ವಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದಕ್ಕೆ ಯೋ ಅಂತಃ ಪ್ರವಿಶ್ಯ. ಈ ಶಕ್ತಿ ಯಾವ ರಾಜಾದಿಗಳಿಗಿಲ್ಲ. ಆದ್ರಿಂದಾಗಿನೇ ದೇವರ ಮಹಿಮೆಯನ್ನ ರಾಜಾದಿಗಳ ಮಹಿಮೆಯಂತ ಮಹಿಮೆ ಅಂತ ತಿಳಿಬಾರದು. ಅದು ಎಂಥ ಮಹಿಮೆ? ಅದು ಅತ್ಯಂತ ಅಚಿಂತ್ಯ ಅದ್ಭುತವಾದಂಥ ಮಹಿಮೆ, ದೇವರ ಮಹಿಮೆ. ಪರಾಧೀನ. ಹೌದು, ಅವಕ್ಕೂ ಏನಿದೆ? ಎಂಥ ಸೃಷ್ಟಿ ಅದು? ಪರಾಧೀನ ವಿಶೇಷ ಅವಾಪ್ತಿ. ಯಾವಾಗಲೂ ಪರಾಧೀನ, ಮುಗಿದೋಯ್ತು. ಪರಾಧೀನ ವಿಶೇಷ. ಉದಾಹರಣೆಗೆ ಒಬ್ಬನಿಗೆ ಕೆಲಸ ಇರಲಿಲ್ಲ, ಕೆಲಸ ಸಿಕ್ತು. ಕೆಲಸ ಸಿಕ್ಕ ತಕ್ಷಣ ಏನಾದವನೀಗ ಆಫೀಸಿಗೆ ಅಧೀನನಾಗಿಬಿಟ್ಟ. ಮೊದಲು ಅಧೀನ, ಇನ್ನು ವಿಶೇಷ ಅಧೀನ. ಅದರಲ್ಲೂ ಕೂಡ ಒಂದು ಸ್ಪೆಸಿಫಿಕ್ ವರ್ಕ್ ಕೊಟ್ಟರು. ಮತ್ತೇನಾಯ್ತು ಅಲ್ಲೀಗ? ಅದನ್ನ ಮಾಡಿ ತೋರಿಸ್ಬೇಕು. ಅಂತ ಒಂದು ಸೃಷ್ಟಿ ಇದೆ. ಗೊತ್ತಾಯ್ತಾ? ಮೊದ್ಲಿದ್ದಾಗ ಇಲ್ಲಕ್ಕಾಗೋದಿಲ್ಲಪ್ಪ, ಈಗ ಕೆಲಸ ಸಿಕ್ಬಿಟ್ಟಿದೆ ಅಂತ ಹೇಳ್ತಾರೆ. ಮೊದಲು ಯಾವಾಗಲೂ ಬಿಟ್ಟಾಗ್ಲಕ್ಕೆ ಬರೋದಿಲ್ಲ, ಹಾಲಿಡೇಸ್ ಮಾತ್ರ. ಯಾಕೆ? ಬೇರೆ ಕೆಲಸ ಅಧೀನ ಆಗಿಬಿಟ್ಟಿದೆ ನಾನೀಗ. ಮೊದಲು ಅಧೀನ, ಈಗೇನ ಅಧೀನನಲ್ಲ. ಎಕ್ಸ್ಟ್ರಾ ವರ್ಕ್ ಕೊಟ್ಟಿದ್ದಾರೆ, ಎಲೆಕ್ಷನ್ ಟೈಮ್ ಎಕ್ಸ್ಟ್ರಾ ವರ್ಕ್ ಕೊಟ್ಟಿದ್ದಾರೆ, ಮತ್ತೆ ಅಧೀನ. ಮನೆಗೆ ಹೋಗಕ್ಕೆ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಏನಾಗುತ್ತೆ ಅವನಿಗೆ? ಅಧೀನ ಬಂತು. ಇಂಥ ಸೃಷ್ಟಿ, ಇದನ್ನು ಏನಂತ ಕರೀತಾರೆ? ಸೃಷ್ಟಿ ಅಂತ ಕರೀತಾರೆ. ಪರಾಧೀನವನ್ನು ಹೊಂದೋದು ಒಂದು, ಪರಾಧೀನ ವಿಶೇಷ ಹೊಂದೋದು ಕೂಡ ಏನದು? ಸೃಷ್ಟಿ. ಅಲ್ಲೇನಾಯ್ತು? ಟ್ರಾನ್ಸ್ಫರ್ ಆಯ್ತು ಆತ ಹಾಸನಿಗೆ, ಹಾಕಿ ಬಿಡ್ಲಿಲ್ಲ. ಏನಾದೀತ? ಆ ಕಡೆ ಇಲ್ಲ, ಈ ಕಡೆ ಇಲ್ಲೂ, ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಗೊತ್ತಾಯ್ತಿಲ್ಲ? ಎರಡು ಕಡೆ ಹೋಗಾಗಿಲ್ಲ. ಅಲ್ಲಿ ಬಿಟ್ಟಾಗಿದೆ, ಇಲ್ಲಿ ಹೋಗಿಬಿಟ್ಟಿದ್ದಾರೆ. ಇಲ್ಲಿ ರಿಪೋರ್ಟ್ ಮಾಡ್ಕೊಂಡಾಗಿಲ್ಲ. ಆದ್ರೆ ಬಂತು, ಬಿಟ್ಟಾಗೈತೆ. ಯಾವ ಸ್ಥಿತಿ ಇದು? ಆ ಕಡೆ ಇಲ್ಲ, ಈ ಕಡೆ ಸ್ಥಿತಿ ಇದು. ಅಲ್ಲಿ ಬೋರ್ಡ್ ಅಷ್ಟ ಈಗ ಬಂತ ವಿಶೇಷ. ಈಗ ಅಧಿಕಾರ ಇದನ್ನ ಯಾರು ಮಾಡಬೇಕು? ತಾನು ಮಾಡ್ಕೊಳ್ಳಾಗಿಲ್ಲ. ಯಾರು ಮಾಡ್ಬೇಕು? ಅದನ್ನ ಆರ್ಡರ್ ಬರ್ಬೇಕು ಅಲ್ಲಿಂದ. ಅಲ್ಲಿವರೆಗೆ ಏನು ಮಾಡಾಗಿಲ್ಲ. ಅದು ಸೃಷ್ಟಿ. ಈಗ ಅರ್ಥ ಆಯ್ತಾ? ಅದನ್ನು ದೇವರು ಮಾಡ್ತಾನೆ. ಅರ್ಥ ಆಯ್ತಾ? ಅದೇ ಪರಾಧೀನ ವಿಶೇಷ ಆವಾಪ್ತಿ ರೂಪವಾದ ಒಂದು ಸೃಷ್ಟಿಯನ್ನು ಮಾಡ್ತಾನೆ. ಅರ್ಥ ಮಾಡ್ಕೊಂಡ್ರೆ ಇಲ್ಲದ ಸ್ವಾತಂತ್ರ್ಯ ಅನ್ನೋದು ಪದಕ್ಕೆ ಅರ್ಥನೇ ಇರಲಿಲ್ಲ. ಈ ರೀತಿ ಸ್ವಾತಂತ್ರ್ಯ ಇರೋದ್ರಿಂದ ದೇವರು ಸೃಷ್ಟಿ ಮಾಡ್ತಾನೆ, ಎಲ್ಲ ಸರ್ವ ಸೃಷ್ಟಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ವಿವಾದವೇ ಇಲ್ಲ.
ಹೌದೌದು, ಇಂಥ ಸೃಷ್ಟಿ ಇಲ್ಲೇ ಇಲ್ಲ. ಜನ ತಿಳ್ಕೊಂಡಿರೋದು ಏನು, ಇಲ್ಲೊಂದು ಸೃಷ್ಟಿ ಮಾಡ್ತಾನೆ, ಸುಳ್ಳು ಮೋಸ ಮಾಡ್ತಾನೆ ಅಂತ ಅರ್ಥ. ಗೊತ್ತಾಯ್ತು. ಇರೋದಕ್ಕೆ ಬೇರೆ ಶೇಪ್ ಕೊಡೋದು ಅದು ಸೃಷ್ಟಿ. ವುಡ್ಡಿದೆ, ಅದರಿಂದ ಚೇರ್ ಮಾಡ್ದ ಅಂತ ಹೇಳ್ತಾರೆ. ವುಡ್ ಮಾಡದ ಅಲ್ಲ, ಚೇರ್ ಮಾಡ್ದ ಅಂತೆ. ವುಡ್ ಮಾಡಿಲ್ಲ ಅವನು, ಚೇರ್ ಮಾಡಿದ್ದಕ್ಕೆ ಕಾರ್ಪೆಂಟರ್ ಅವನು. ಅದೇ ರೀತಿನೇ ಒಂದು ವಸ್ತು ಮತ್ತು ನೀರಿದೆ, ಅಲ್ಲಿಂದ ಇಲ್ಲಿ ತಂದಿಟ್ಟ, ಬಾವಿ ತೋಡಿದ, ನೀರು ಬಂತು. ನೀರು ಸೃಷ್ಟಿ ಮಾಡಿಲ್ಲ ಅವನು, ಏನ್ ಮಾಡಿದ? ನೀರು ಬಂತಷ್ಟೇ, ಬಾವಿ ತೋಡ್ಕೊಟ್ಟ ನೀವನು. ಅದೊಂದು ಸೃಷ್ಟಿ. ಬಾವಿ ಕಟ್ಟಿಸ್ತಾ, ಬಾವಿ ನಿರ್ಮಾಣ ಆಯ್ತು. ಈಗ ಒಂದು ಬಾವಿ ಇರಲಿಲ್ಲ, ಈಗ ಬಾವಿ ಬಂತು. ಆದ್ರೆ ಏನು ಬಂತಲ್ಲಿ? ನೀರಿನಿಂದ ಬಂದಿಲ್ಲ, ನೀರು ಅಲ್ಲೇನೇ ಇದೆ. ಸೊ ಈ ಸೃಷ್ಟಿ ಅಂತ ಎಲ್ಲೆಲ್ಲಿ ಕರೀತೇವೆ, ಏನದು? ಇರೋದಕ್ಕೊಂದು ರೂಪ ಕೊಡೋದು, ಇರೋದಕ್ಕೊಂದು ವ್ಯಕ್ತಿ ಕೊಡೋದು, ಎರಡೂ ಕೂಡ ಸೃಷ್ಟಿನೇ. ಇವರೇನ್ ತಿಳ್ಕೊಂಡ್ರು, ಇಲ್ಲದ ಸೃಷ್ಟಿ ಮಾಡೋ ಸೃಷ್ಟಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂತ ಸೃಷ್ಟಿ ದೇವ್ರು ಮಾಡೋದೇ ಇಲ್ಲ. ಅವ್ರು ಮಾಡೋದೆಲ್ಲ ಮೋಸಗಾರರು ಮಾಡ್ತಾರೆ ಹೊರತು ನಿಜವಾದ ವ್ಯಕ್ತಿ ಮಾಡೋದೇ ಇಲ್ಲ. ಹೊಂದಿಸೋದು ಅಂತ, ಹೊಂದೋದು, ಪ್ರಾಪ್ತಿ ಅವಾಪ್ತಿ ಎರಡು ಒಂದೇ. ಪರಾಧೀನ ವಿಶೇಷ ಅವಾಪ್ತಿ ರೂಪ ಜನ್ಮವರಿತ್ಯರ್ಥ ಅತ್ರ ತಜ್ಜ ವೇದಗಳಿವೆ. ವೇದ ಉಚ್ಚಾರಣೆ ಮಾಡದೆ ಹೋದ್ರೆ ಕಿವಿಗೆ ಬಿಡೋದಿಲ್ಲ, ಅದು ಸೃಷ್ಟಿ. ಅದು ಅರ್ಥ. ಪುಸ್ತಕ ಇದೆ, ಓದೇ ಇಲ್ಲ. ಪುಸ್ತಕ ಇದೆ, ಪ್ರಿಂಟ್ ಆಗಿಲ್ಲ. ಪ್ರಿಂಟ್ ಮಾಡೋ ಸೃಷ್ಟಿ ಅದೊಂದು ರೀತಿ. ಬರದಿಲ್ಲ ಅವನು, ಅರ್ಥ ಆಯ್ತು, ಬರದಿಲ್ಲ. ಬರೆಯೋನು ಸೃಷ್ಟಿ ಬೇರೆ, ಪ್ರಿಂಟ್ ಮಾಡೋ ಸೃಷ್ಟಿ ಬೇರೆ. ಬರೆಯೋನು ಏನ್ ಮಾಡದ? ಒಂದು ಕಾಪಿ ಬರೋದು. ಪ್ರಿಂಟ್ ಮಾಡ್ದ ಏನ್ ಮಾಡದ? ಸಾವಿರಾರು ಕಾಪಿ ಮಾಡದ. ಇದು ಯಾರಿಗೆ ಬರೋದಿಲ್ಲ? ಆತರಿ ಬರೋದಿಲ್ಲ. ಆತರಿ ಬಂದಿಲ್ಲ ಅವರು. ಅದು ಮನೆ ಕೂರ್ಕೊಂಡ್ರೆ 1000 ಕಾಪಿ ಹೋಯ್ತು, 200 ದಿವಸ ಬಿಡ್ಲಿಕ್ಕೂ ಆಗೋದಿಲ್ಲ ಅವನ ಕೈಲಿ. ಅದು ಆ ಸೃಷ್ಟಿ ಮಾಡಿದ್ಯಾರು? ಪ್ರಿಂಟರ್. ಇನ್ನೊಬ್ರು ಏನ್ ಮಾಡಿದ? ಯಾರು ರಾಶಿ ಬಿದ್ದು ಬಿಡ್ತಾರೆ. ಬೈಟರ್ ಮಾಡಿದ, ಅವನು ಬುಕ್ ಮಾಡಿದ. ಅವನು ಪ್ರಿಂಟ್ ಮಾಡೋದಷ್ಟೇ, ಬೈಂಡ್ ಮಾಡಿಲ್ಲ. ಬೈಂಡ್ ಮಾಡೋದು ಕೂಡ ಏನದು? ಅದು ಸೃಷ್ಟಿ. ಮತ್ತೆ ರ್ಯಾಪರ್ ಹಾಕಿಲ್ಲ, ರ್ಯಾಪರ್ ಹಾಕ್ತಾರೆ, ಅದೊಂದು ರೀತಿ ಸೃಷ್ಟಿ. ಸೃಷ್ಟಿ ಎಷ್ಟು ಪ್ರೋಸೆಸ್ ಇದೆ ಈಗ. ಆದ್ದರಿಂದ ಇದೆಲ್ಲ ಬಿಟ್ಟು ಮೆಕ್ಯಾನಿಕಲ್ ಇಲ್ಲದ ಸೃಷ್ಟಿ, ಇರೋದಂತರ ಸೃಷ್ಟಿ ಅಂತ ತಿಳ್ಕೊಂಡ್ರೆ ತಪ್ಪದು. ಆ ತಪ್ಪರ್ಥ ತಿಳ್ಕೊಂಡೆ ಜನ ಮೋಸ ಹೋಗ್ತಾ ಇರೋದು. ಹಾಗಾಗಬಾರದು ಅಂತ ಹೇಳ್ತಾರೆ. ಅತ್ರ ತಜ್ಜಮಿತ್ಯತ್ರ ಜಂ ಜನ್ಮವನಿತ್ಯನೇನ ವೇದಿತ್ಯಾದಿ ನಯತ್ರಯ ಅರ್ಥೋಕ್ತ್ಯ ಆದ್ಯ ಶಂಕಾ ತಸ್ಮಾತ್ ಹರೇ ಜಾತಂ ತಜ್ಜಮಿತ್ಯನೇನ ತೇಜೋ ಅತ ಇತ್ಯಾದಿ ಅಧಿಕರಣದ್ವಯ ಅರ್ಥೋಕ್ತ್ಯ ಅಂತ್ಯಶಂಕಾ ಚ ನಿರಸ್ತಾ ವಿಯತಿ ಅವಿವಾದಾತ್. ವಿಯತಿ ಅವಿವಾದಾತ್. ವಿಯತ್ ಆಕಾಶದ ಬಗ್ಗೆ ವಿವಾದನೇ ಇಲ್ಲ. ಏನು ವಿವಾದ ಇಲ್ಲ? ಆಕಾಶಾತ್ ವಾಯು ಅಂತ ಬಂತು. ವಾಯುವಿನ ಬಗ್ಗೆ ಒಂದು ವಿವಾದ ಬಂತು. ಏನ್ ವಿವಾದ? ಆಕಾಶದಿಂದ ಸೃಷ್ಟಿ ಆಯ್ತು, ದೇವರಿಂದ ಸೃಷ್ಟಿ ಆಯ್ತು ಅಂತೇಳಿ. ಆಕಾಶದ ಬಗ್ಗೆ ಇಲ್ಲ. ಯಾತಕ್ಕೆ? ಆತ್ಮನ ಆಕಾಶ ಸಂಭೂತ, ವಿವಾದ ಇಲ್ಲ. ವಾಯುವಿನ ಬಗ್ಗೆ ಡೌಟ್ ಬಂತೀಗ. ನೀವು ವಿಷ್ಣು ಸೃಷ್ಟಿ ಮಾಡಿದ ಅಂತ ಹೇಳ್ತೀರಿ, ಆಕಾಶ ಸೃಷ್ಟಿ ಮಾಡಿದ ಅಂತ ಅಲ್ಲಿ ಹೇಳ್ತಾ ಇದೆ, ವಿಷ್ಣು ಅಂತ ಇಲ್ಲಿ ಹೇಳ್ತೀರಿ. ಅದಕ್ಕೆ ಹೇಳ್ತಾರೆ ವಿಯತಿ ಅವಿವಾದ. ಆಕಾಶದ ಸೃಷ್ಟಿ ಬಗ್ಗೆ ವಿವಾದ ಇಲ್ಲ, ವಾಯುವಿನ ಸೃಷ್ಟಿ ಬಗ್ಗೆ ಇದೆ. ಅದು ಪುತ್ರ ಏನೋ ಒಳಗಿದ್ದು ಮಾಡಿಸ್ತಾನೆ. ಸರಿ ಹೋಯ್ತಾಗ. ಬ್ರಹ್ಮದೇವ ದ್ವಿತೀಯ ಸ್ಕಂದ ಭಾಗವತ ಅದೇನೆ. ಇವೆಲ್ಲ ಸೃಷ್ಟಿ ಮಾಡ್ತೀರಿ, ನೀವೇ ಸರ್ವೋತ್ತ ಬರುತ್ತ ನಾರದರು ಬಂದಾಗ ಹೇಳಿದ್ರು, ನಾನೆಲ್ಲ ಸೃಷ್ಟಿ ಮಾಡೋದಿಲ್ಲ. ಫಸ್ಟ್ ನಾನು ಮಾಡೋ ಸೃಷ್ಟಿ ಕೂಡ ದೇವ್ರ ಒಳಗೆ ನಿಂತು ಮಾಡಿಸ್ತಾನೆ. ಆ ರೀತಿ ದೇವ್ರು ಹೇಳೋದಿಲ್ಲ ಯಾರ ಮುಂದೆ ಕೂಡ, ನನ್ನೊಳಗೆ ಯಾರೋ ನಿಂತು ಮಾಡಿಸ್ತಾರೆ ಅಂತ ಹೇಳೋದಿಲ್ಲ. ಆದ್ದರಿಂದ ಅಂತ ಸೃಷ್ಟಿಕರ ದೇವ್ರದ್ದು ಒಂದೇ, ಕುಡಿದವ್ರು ಯಾರಿಗೂ ಇಲ್ಲ. ಇಷ್ಟೊತ್ತು ಹೇಳಿದ್ದೇನು? ಪರಾಧೀನ ವಿಶೇಷ ಅವಾಪ್ತಿ ರೂಪ ಸೃಷ್ಟಿ ಆಯ್ತದ. ಇಷ್ಟೊತ್ತು ಪರಾಧೀನ ಅವಾಪ್ತಿ ರೂಪವಾದ ಸೃಷ್ಟಿಯನ್ನು ಮಾಡೋದ್ರಿಂದ ಸೃಷ್ಟಿ ಚತುರ್ವಿಧ ಅಂತ ಹೇಳ್ತಾರೆ. ಸೃಷ್ಟಿ ಶುದ್ಧ ಸೃಷ್ಟಿ, ಮಿಶ್ರ ಸೃಷ್ಟಿ, ಆಮೇಲೆ ಶುದ್ಧ ಸೃಷ್ಟಿ ಅಂದ್ರೆ ಏನು? ತಂದೆ ಅನೇಕ ರೂಪಗಳನ್ನು ಸ್ವೀಕಾರ ಮಾಡೋದು, ಅನೇಕ ಅನಂತ ರೂಪಗಳು. ಅದು ಬೇರೆ ಯಾರಿಗೆ ಎಂಟ್ರಿನೇ ಇಲ್ಲ. ಆಮೇಲೆ ಲಕ್ಷ್ಮಿ ಪರಾಧೀನ ವಿಶೇಷ ಅವಾಪ್ತಿ ರೂಪ ಸೃಷ್ಟಿ, ಮಹಾಲಕ್ಷ್ಮಿಗೆ, ಅವ್ಯಾಕೃತ ಆಕಾಶಕ್ಕೆ, ಕಾಲಾದಿಗಳಿಗೆ ಆ ಸೃಷ್ಟಿ ಅದು. ಮತ್ತಿನ್ನು ಮಿಶ್ರ ಸೃಷ್ಟಿ, ಒಂದ್ ಕಡೆ ದೇಹದಿಂದ ಸೃಷ್ಟಿ ಇಲ್ಲ, ಸೃಷ್ಟಿ ಇದೆ, ಸ್ವರೂಪದಿಂದ ಇಲ್ಲ, ಅದು ಒಂದು. ಇನ್ನು ಬರೀ ಸೃಷ್ಟಿ, ಕೇವಲ ಸೃಷ್ಟಿ, ಅದ್ಯಾವುದದು? ಮಣ್ಣಿನಿಂದ ಗಡಿಗೆ ಮಾಡೋದು. ಗೊತ್ತಾಯ್ತಾ? ಈ ಸೃಷ್ಟಿ 4 ವಿಧ. ಇದೆಲ್ಲ ಇಲ್ಲಿ ಹೇಳ್ತಾರೆ. ಜೊತೆ ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಸೃಷ್ಟಿ ಶುರು ಮಾಡಿದ್ರು ಅಂತ ಹೇಳ್ತಿರ್ಲಿಕ್ಕೆ ಅಲ್ಲಿ ವ್ಯಾಖ್ಯಾನ, ಎಲ್ಲ ವ್ಯಾಖ್ಯಾನದಲ್ಲೂ ಬರೀತಾರೆ. ವಾದಿರಾಸ ದೃಷ್ಟಾಂತ ಕೊಟ್ಟು ವಿವರಣೆಗಳನ್ನ ಬರೀತಾರೆ. ಅದೆಲ್ಲ ಓದಿಬಿಟ್ರೆ ಸೃಷ್ಟಿ 4 ವಿಧ ಅನ್ನೋ ಮಾತು ಬಹಳ ಮುಖ್ಯ. ಆದ್ದರಿಂದ ಒಂದಲ್ಲ ಒಂದು ಸೃಷ್ಟಿ ಇದ್ದೇ ಇದೆ. ಒಂದಲ್ಲ ಒಂದು ಸೃಷ್ಟಿ ಇರೋದ್ರಿಂದ ಸೃಷ್ಟಿ ಇಲ್ಲದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸೃಷ್ಟಿ ಇಲ್ಲದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಈ ನಾಟಕದ ಪಾಠ ಮಾಡಿದ ಒಬ್ಬರು, ಕಂಸನ್ ಪಾಠ ಮಾಡಿದ. ಗೊತ್ತಾಯ್ತಾ? ನರಪೇತಲ್ಲ ಅವ್ನು ಪ್ಯಾಕ್ ಮಾಡಿ ಇದನ್ನ ಮಾಡಿ ತಂದು ಕಿರೀಟ ಇಟ್ಟು ಜೋರು ಮಾಡಿಬಿಟ್ಟ ಅವನ್ನ. ಈ ಸೃಷ್ಟಿ ಮಾಡಿದ್ದು ಯಾರೀಗ? ಮೇಕಪ್ ಸೃಷ್ಟಿ. ಈ ಸೃಷ್ಟಿ ಯಾರದು? ಅವನು ಮೇಕಪ್ ಮ್ಯಾನ್ ಸೃಷ್ಟಿ. ಅರ್ಥ ಆಯ್ತಾ? ನೀನು ಪಾರ್ಟ್ ಮಾಡೋ ಅಂತ ಅಲಾಟ್ ಮಾಡ್ದ, ಆ ಪಾರ್ಟ್ ಸಿಕ್ತು, ಆ ಸೃಷ್ಟಿ ಅದು. ನಾನೇ ಇಲ್ಲ, ನಾನು ಕೊಡ್ತೀನಿ ಮಾಡೋ ಪಾರ್ಟ್. ಪರಾಧೀನ ಅವಾಪ್ತಿ ವಿಶೇಷ. ಆಕ್ಟರ್ ಇದ್ದಾನೆ,
ಆ ಪಾಠ ಸಿಕ್ಕಿಲ್ಲ ಅಂದ್ರೆ ಪಾಠ ಸಿಕ್ತಿ ಈಗ ಅದೇನಾಯ್ತು ಅವ್ರಿಗೆ ನನಗೆ ಈ ಬರೋ ಸಿಕ್ತಿಲ್ಲ ಯಾವ್ದಾದ್ರು ಸಿಕ್ಕಿರೋ ಇದಾಗಿ ಸಿಕ್ತಿದ್ರು ಇವನು ಸಿಕ್ಕಿದ್ದಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ತು ಮುಂದೆ ಸಿಕ್ಕಾ ಶೈನ್ ಆಗ್ಬಿಟ್ಟೆ ಅಂತ ಹೇಳಿ ಹೌದಾಯ್ತಾ. ಈ ಸೃಷ್ಟಿಯಲ್ಲಿ ಹಿ ಮೇಡ್ ಮಿ ಎನ್ ಆಕ್ಟರ್ ಅನೌನ್ಸ್ ಮಾಡಿದ. ಹಿ ಮೇಡ್ ಮಿ ಎನ್ ಆಕ್ಟರ್. ಆಕ್ಷನ್ ಬರೋದು ಇವ್ರಿಗೆ ಇರ್ಬೋದು, ಆ ಪೊಸಿಷನ್ ಕೊಡದೆ ಹೋದು ಏನಾಗ್ತಿಲ್ಲ, ಮಾಡಕ್ ಬರ್ತಿರ್ಲಿಲ್ಲ. ಅರ್ಥ ಆಯ್ತು. ದೊಡ್ಡ ಕಾಂಟ್ರಾಕ್ಟರ್ ಕೆಲಸನೇ ಸಿಗ್ಲಿಲ್ಲ, ಹೋಯ್ತು. ಅವ್ನು ಕೊಟ್ಟ ಕೆಲಸ ಕೊಟ್ಟವರು ಬಂದಾಲಿ, ಕೆಲಸ ಕೊಟ್ಟವರು ಕೊಡುವಿಕೆ ಎಂಬುದು ಏನದು ಸೃಷ್ಟಿ. ಸೊ ಇಂಥ ಸೃಷ್ಟಿ ಇದ್ದೇ ಇದೆ. ಎಲ್ಲದಕ್ಕೆ ಅನ್ಬಹುದು ದೇವರದ್ದು ಪ್ರಾದುರ್ಭಾವ. ನಮ್ಮ ಮೊದ್ಲಿದ್ದದ್ದು ಬೆದ್ದಿದ್ದದ್ದು ತೋರಿಸಿದ್ರೆ ಹೇಳಿಲ್ಲ. ಈಗ ಒಂದು ಗಡಿಗೆ ಎಲ್ಲ ಮಾಡಿತ್ತ ಸೃಷ್ಟಿ, ಅದು ಕತ್ಲಿದೆ, ಗಡಿಗೆ ಕಾಣಿಸ್ತಾ ಇಲ್ಲ, ಲೈಟ್ ಹಾಕಿದಾಗ ಕಾಣಿಸ್ತು, ಅದೇನದು ಪ್ರಾದುರ್ಭಾವ. ಇರೋದು ಕಂಡ್ರೆ ಪ್ರಾದುರ್ಭಾವ. ಇಲ್ಲದ ಸೃಷ್ಟಿ ಅದು. ಇಲ್ಲದಂದ್ರೆ ಏನು? ಇಲ್ಲದ ರೂಪ ಬಂದ್ರೆ, ವಸ್ತು ಇಲ್ಲದಿರಲ್ಲ. ಮಣ್ಣಿನಿಂದ ಮಣ್ಣಿತ್ತು, ಗಡಿಗೆ ರೂಪ ಇರಲಿಲ್ಲ, ಗಡಿಗೆ ರೂಪ ತಂದ, ಅದನ್ನೇನಂತಾರೆ ಸೃಷ್ಟಿ. ಆ ಸೃಷ್ಟಿ ಇದೆ, ಈ ಸೃಷ್ಟಿ ಇಲ್ಲ. ಇಂದ್ರಜಾಲ ಮಹೇಂದ್ರ ಸೃಷ್ಟಿ ಸುಳ್ಳು ಸೃಷ್ಟಿ. ಅದು ಹೇಳಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ. ಸೃಷ್ಟಿ ಕಾನ್ಸೆಪ್ಟ್ ಜನ ತಿಳ್ಕೊಂಡ್ರೆ ಅವಾಗ ಸರಿಯಾಗಿ ಅರ್ಥ ಆಗುತ್ತೆ. ಇದೆ ಇದೆ, ಹೌದು. ಅದು ಶೇಪ್ ಕೊಡ್ಬೇಕಲ್ಲ. ಬೀಜಗಳು ಬಿದ್ದಿವೆ. ಈಗ ಗಾರ್ಡನರ್ ಅಂದ್ರೆ ಏನು? ಅವನು ಬೀಜ ಸೃಷ್ಟಿ ಮಾಡೋನಲ್ಲ, ಏನ್ ಮಾಡೋಣ ಅವನು? ಬೀಜ ವ್ಯವಸ್ಥೆ ಮಾಡಿ ಅದಷ್ಟೇ ಹೊರತು ಸೃಷ್ಟಿ ಇದಲ್ಲ. ಮಾಡಿಲ್ಲ ಮಾಡದೇ ಇರೋ ವಸ್ತು ಮಾಡದೇ ಇರೋದು ತಪ್ಪಾಯ್ತು. ಈಗ ಹಾಗಿದ್ರೆ ಕುಂಬಾರ ಅಂತ ಹೇಳಿದ್ರೆ ಮಣ್ಣು ಮಾಡೋರು ಅಂತ ಯಾರು ಕರೆದೇ ಇಲ್ಲ. ಗಡಿಗೆ ಮಾಡಿರೋ ಕುಂಬಾರ, ಮಣ್ಣು ಮಾಡಿರೋ ಕುಂಬಾರ ಅಲ್ಲ. ಹೌದೌದು, ದೇವರ ಸೃಷ್ಟಿ ಆ ರೀತಿ. ಮತ್ತು ಮಣ್ಣಿಗೆ ಗಡಿಗೆ ಆಗ್ಲಿಕ್ಕೆ ಏನ್ ಮಾಡಿದ್ರು ಬರೋದಿಲ್ಲ, ಕುಂಬಾರ ಮಾಡಿದ್ರೆ ಬರೋದು. ಜೀವ ಹಾಗೇನೆ, ಜೀವ ಇದ್ರೂ ಕೂಡ ಅವ್ರ ದೇಹ ತಗೊಂಡು ಬರೋ ಶಕ್ತಿ ಅವನಿಗಿಲ್ಲ. ಏನ್ ಕೆಲಸ ಮಾಡೋ ಶಕ್ತಿ ಏನಿಲ್ಲ, ದೇವರು ಮಾಡಿಸ್ತೇನೆ ಮಾಡ್ತಾ. ಅದು ಸೃಷ್ಟಿ. ಅದು ಮಾಡದೇ ಇರೋದು ಪದ ಉಪಯೋಗಿಸಬಾರ್ದು. ಮಾಡದೇ ಇರೋದು ಬೇರೆ, ಅಧೀನವಲ್ಲದೆ ಇರೋದು ಬೇರೆ. ಅಧೀನವಲ್ಲದೆ ಇರೋ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಅದು ಸಿದ್ಧಾಂತ. ಈ ರೀತಿ ಮಾಡೋದು ಪದ ಅರ್ಥನೇ ಇಲ್ಲ. ಅದಕ್ಕೆ ಅರ್ಥ ಇಲ್ಲದನ್ನು ಮಾಡೋದು ಪದ ಇಲ್ಲ. ಆದ್ರಿಂದ ಏನೇ ಇತ್ತು ಗಟ್ಟಿ ಆಗುತ್ತೆ. ಅದರಿಂದ ಮಣ್ಣಿತ್ತು, ಗಡಿಗೆ ಮಾಡ್ದ. ಒಂದ್ ಮಾತ್ರ ಕುಂಬಾರತ್ವ ಹೋಗ್ಲಿಲ್ಲ. ಅರ್ಥ ಆಯ್ತಾ. ಮಣ್ಣಿದ್ದು ಮಾತ್ರಕ್ಕೇನೆ ಕುಂಬಾರ ವಿಷಯ, ಕುಂಬಾರ ಬೇಕಾಗಿಲ್ಲ, ಹೋಯ ಮಣ್ಣಿದೆ ಅಂತ ಹೇಳಿ ಮಾಡಿಕೊಡಿ ಮಡಿಗೆ ಅಂತ ಹೋದ. ಎಷ್ಟು ಜನ ಕೂಲಿಯವರು ಹಾಗತ್ತಾನೆ ಮಾಡೋದು. ಗಲಾಟೆ ನೀವು ಹೊತ್ಕೊಂಡ್ರೆ ಬಗ್ಗೆ ಬಾರಾಯ ಅಂತ ಕರ್ಕೊಂಡ್ಬರ್ತಾರೆ. ಮತ್ತೆ ಮೊದ್ಲೇನೋ ಅಂದ, ಆಮೇಲೆ ಹೋಗ್ಲಿ ಬೇಡ ಹೋಗ್ತೀನಿ ಬಿಡಿ ಅಂದ. ಹೋಗಿ ಬಾ ಹೋಗ್ಲಿ ಬಾ ಅಂತ ಕರೀತಾರೆ. ಬರೋದು ಜಾಸ್ತಿ ಕೊಟ್ಟು ಆದ್ರೂ ಕೊಡ್ತಾರೆ ಮತ್ತೆ ಮೊದ್ಲಿಗಿಂತ. ಒಂದು ರೇಟ್ ಜಾಸ್ತಿ ಮಾಡ್ಬಿಡ್ತಾರೆ. ಇಷ್ಟು ಟೈಮ್ ವೇಸ್ಟ್ ಮಾಡಿದ್ರೆ ಜಾಸ್ತಿ ಕೊಡಿ ಅಂತ ಹೋಗ್ತಾನ ಇಲ್ಲ. ಅಂದಮೇಲೆ ಈ ಮಾಡಿ ಇದಕ್ಕೂ ಸೃಷ್ಟಿ ತಾನೇ. ಇದು ಕೂಡ ಸೃಷ್ಟಿ ಅಂದ್ರೆ ಏನು? ಸರ್ಜನ ಅಂದ್ರೆ ಏನು? ಆ ಆಕ್ಟಿವಿಟಿ ತಂದುಕೊಡೋದೇ ಸೃಷ್ಟಿ. ನಾವು ಸೃಷ್ಟಿ ಅಂತ ತಲೆಯಲ್ಲಿ ಬೇರೆ ಇಟ್ಕೊಂಡ್ಬಿಟ್ಟು ಪ್ರಶ್ನೆ ಮಾಡ್ತಿದ್ದೀವಿ ಅಷ್ಟೇ. ಅದು ತೆಗೆದಾಕ್ಬಿಡ್ಬೇಕು ಅರ್ಥ. ವಿಕಾರ ಅದು ಸೃಷ್ಟಿ ಇದೆ. ವಿಕಾರ ರೂಪವಾದ ಸೃಷ್ಟಿ ಬೇರೆ, ಅದು ಕೇವಲ ಸೃಷ್ಟಿ. ಇದು ಶುದ್ಧ ಸೃಷ್ಟಿ. ಆಮೇಲೆ ಪರಾಧೀನ, ವಿಶೇಷ ಆಗುತ್ತೆ, ಮಿಶ್ರ ಸೃಷ್ಟಿ. 4 ಸೃಷ್ಟಿ ಇದೆ. ಒಂದು ಯಾವ ಸೃಷ್ಟಿ ಮಾಡಿದ್ರು ಜನ್ಮಾದ್ಯಷ್ಟೇ ಅಂತ ಸರಿ ಹೋಯ್ತು. 4 ಮಾಡಬೇಕಾಗಿಲ್ಲ, ಒಂದು ಮಾಡಿದ್ರು ಸಾಕು. ದೇವರಿಗೆ ಒಂದು ಇಲ್ಲ, ವೆರಿ ಇಂಪಾರ್ಟೆಂಟ್. ಈ 4 ಸೃಷ್ಟಿ ಏನ್ ಹೇಳ್ತೇವೆ, ದೇವರಿಗೆ ಯಾವ ರೀತಿಯ ಸೃಷ್ಟಿ ಕೂಡ ಇಲ್ಲ. ಅದಕ್ಕೆ ಅವನ್ಯಾರು? ಬ್ರಹ್ಮ. ಎಲ್ಲ ಗುಣಪೂರ್ಣನಾದವನು. ಸೃಷ್ಟಿಯಾಗಲ್ಪಡುವಿಕೆ ಎಂಬುದು ದೋಷ, ಅದು ದೇವರಲ್ಲಿಲ್ಲ. ಸೃಷ್ಟಿ ಮಾಡುವಿಕೆ ಗುಣ, ಅದು ದೇವರಲ್ಲಿದೆ. ಆದ್ದರಿಂದ ಸರ್ವಗುಣತ್ವತೆ ಅದು ಬಂದರು. ವೇದಿ ಅವಿವಾದ ತೇಜ ಪ್ರಭೃತೇರತಿ ಅವ್ಯವಹಿತಸ್ಯ ಆತ್ಮಸಂಭೂತತ್ವೇ ಕಿಂಚಿತ್ ವ್ಯವಹಿತವಾಯೋ ಆತ್ಮಜತ್ವಸ್ಯ ಸಂಭೂತಿ ವಾಕ್ಯೆ ಕೈಮುತ್ಯಲಬ್ಧತೆಯ ಸೂತ್ರಕೃತ ತೇಜ ಪ್ರಭೃತೇರೇವ ಮುಕ್ತಾವಪಿ ಕೈಮುತ್ಯಂ ಅನನುಸೃತ್ಯ ಭಾಷ್ಯಕೃತ ಆಕಾಶಾದಿ ಸಮಸ್ತಂಚ ತಜ್ಜಂ ಇತ್ಯುಕ್ತಂ. ಇಲ್ಲೇನ್ ಮಾಡಿದ್ರು? ತೇಜ ಪ್ರಭೃತೇ ಅತಿ ವ್ಯವಹಿತಸ್ಯ ಆತ್ಮನಃ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ. ಅರ್ಥ ಆಯ್ತಾ? ಆಕಾಶಕ್ಕೆ ಸೃಷ್ಟಿ ಪ್ರಶ್ನೆ ಬಂತು, ಕೇವಲ ಪರಾಧೀನ ವಿಶೇಷ. ಆಕಾಶಾದ್ವಾಯು ಒಂದು ಪ್ರಾಬ್ಲಮ್ ಶುರುವಾಯ್ತು, ಅದಕ್ಕೆ ಉತ್ತರ ಕೊಡಬೇಕು. ನೆಕ್ಸ್ಟ್ ಯಾವುದು? ಆಮೇಲೆ ವಾಯೋರಗ್ನಿ ಬಂತು, ಅಗ್ನಿರಾಪಃ, ಅದ್ಭ್ಯ ಪೃಥಿವಿ, ಹೀಗೆಲ್ಲ ಬಂತು. ಇಲ್ಲಿ ಸ್ವಾರಸ್ಯ ಏನು ಅಂದ್ರೆ, ಆಕಾಶಕ್ಕೆ ಪ್ರಶ್ನೆ ಬರಲಿಲ್ಲ, ವಾಯುವಿಗೆ ಒಂದು ಪ್ರಶ್ನೆ ಬಂತು. ಒಂದು ಸೃಷ್ಟಿ ಇದೆ ಅಷ್ಟೇನೆ, ಇಲ್ಲಿಂದ ಆಕಾಶದಿಂದ ಮಾತ್ರ. ಆದ್ರೆ ವಾಯುವಿಗೆ ಆಕಾಶದಿಂದ ಆತ್ಮನಿಂದ 2 ಆಯ್ತು. ಆಮೇಲೆ ತೇಜಸ್ಸಿಗೆ 3 ಆಯ್ತು. ಆಮೇಲೆ ಅಪ್ಪಗೆ ಇನ್ನೂ ಜಾಸ್ತಿ ಆಯ್ತು. ಅದಕ್ಕೆ ಅತಿ ವ್ಯವಹಿತ ಅಂತ ಕರೀತಾರೆ. ಗ್ಯಾಪ್ ಜೀವನ ದೂರ ಹೋದಂತೆ ನಮಗೆ ಎಷ್ಟು ದೂರ ಆಗಿಬಿಟ್ಟಿದೆ, ಈಗ ಸಿಕ್ಕಾಪಟ್ಟೆ ದೂರ ಆಗಿಬಿಟ್ಟಿದೆ ದೇವರಿಗೆ ನಮಗೂ. ಅದಕ್ಕೆ ನಾವು ಸೃಷ್ಟಿನೇ ಮಾಡಿಲ್ಲ ಅಂತ ಗಲಾಟೆ ಮಾಡಿ ಶುರು ಮಾಡ್ಬಿಟ್ಟಿದ್ವಿ. ಅರ್ಥ ಆಯ್ತಾ?
ಹೆಡ್ ಆಫೀಸ್ ದೂರ ಇದ್ದು ಬಿಟ್ಟಾಗ ಏನ್ ಮಾಡ್ತೇವೆ ಅದು ಆಡಿದ್ದೆ ಆಟ ಇವರು. ಹೆಡ್ ಆಫೀಸ್ ಹೇಳ್ಕೊಟ್ಟು ಎಲ್ಲೋ ಇದ್ದಾರೆ ಫಾರಿನಲ್ಲಿ ಇದ್ದಾರೆ ಹೋಗ್ಬಿಡೋ ಅಂತ ಹೇಳ್ತಾರೆ ಆಟ. ಹತ್ರ ಇದ್ದಾಗ ಏನಾಗುತ್ತೆ, ಪಕ್ಕದಲ್ಲೇ ರೂಮ್ ಇದ್ರೆ ಹೆದರ್ಕೊಂಡಿರ್ತಾರೆ, ಸುಮ್ಮನೆ ಇರ್ತಾನೆ, ಬಗ್ಗೆ ನೋಡಿದ್ರೆ ಕಾಣಿಸ್ಬಿಡ್ತೀವಿ ಅಂತೆ. ದೇವ್ರ ಬಗ್ಗೆ ನೋಡಿದ್ರೆ ಕಾಣಿಸ್ತೇವೆ ನಾವು, ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಲಾಂಗ್ ಅಂತ ತಿಳ್ಕೊಂಡಿದ್ದೇವೆ, ಲಾಂಗ್ ಅಲ್ಲ. ಅರ್ಥ ಆಯ್ತಾ ಈಗ? ಅದಕ್ಕೆ ಅತಿ ವ್ಯವಹಿತ ಅಂದ್ರೆ, ವ್ಯವಹಿತ ಅಂದ್ರೆ ಏನು, ಮೀಡಿಯೇಷನ್. ಅತಿ ವ್ಯವಹಿತ ಲಾಂಗ್ ಮೀಡಿಯೇಷನ್. 20 ಲಂಚ ಕೊಟ್ಟು ಅವನಿಗೆ ರೀಚ್ ಆಗ್ಬೇಕಾದ್ರೆ ಏನಾಗುತ್ತದು, ಯಾರಿಗೆ ಕೊಟ್ಟ ಗೊತ್ತು ಕೂಡ ಆಗೋದಿಲ್ಲ. ಆದ್ರೆ ಡೈರೆಕ್ಟ್ ಕೊಟ್ಟವನಿಗೆ ಇವನಿಗೆ ಕೊಟ್ಟೆ ಅಂತ ಯಾಕೆ ಗುರುತಿಸ್ತಾನ. ಸೊ ಲಾಂಗ್ ಬಂತಲ್ಲ, ಅದಕ್ಕೆ ತೇಜೋ. ನಮ್ಮ ಪ್ರಶ್ನೆ ಅದಕ್ಕೆ ಹಾಕೊಂಡ್ರು ಅಂದ್ರೆ, ಆಕಾಶಕ್ಕೆ ಒಂದು ಉತ್ತರ ಕೊಟ್ಟರೆ ಸಾಗಿಲ್ಲ, ಅದು ಈಗ ಹಾಕಿ ಕೊಡ್ತೀರಿ ಅಂದ್ರೆ ವ್ಯವಹಿತತ್ವ ಬಂದಾಗ ಉತ್ತರ ಕೊಡ್ಬೇಕು, ಅತಿ ವ್ಯವಹಿತ ಬಂದಾಗ ಉತ್ತರ ಕೊಡ್ಬೇಕು. ಇವತ್ತು ನಾವೇ ಎಲ್ಲ ಮಾಡ್ತೀವಿ ಅಂತ ಭ್ರಮೆ ಬಂತಾಗ ನಮಗೀಗ ಯಾತಕ್ಕೆ ಲಾಂಗ್ ಆಯ್ತು. ಮತ್ತೆ ನಮ್ಮ ತಾತ 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 ಅಲ್ಲಿ ತಗೊಂಡು ಹೋಗ್ಬಿಟ್ರೆ ಇವರು ಎಷ್ಟೋ ದೂರ ಆಗ್ಬಿಡ್ತಾನೆ. ಆದ್ರಿಂದ ಅತಿ ವ್ಯವಹಿತ. ಅರ್ಥ ಆಯ್ತು? ದೂರ ಸಂಬಂಧ ಅಂತೀವಲ್ಲ ಹಾಗೆ. ಸಾಕ್ಷಾತ್ ಬ್ರದರ್, ಓನ್ ಬ್ರದರ್. ಆಮೇಲೆ ಸ್ವಲ್ಪ ಕಜಿನ್, ಸ್ವಲ್ಪ ವಾಸಿ, ಇನ್ನೂ ಆಯ್ತಾ ಡಿಸ್ಟೆಂಟ್ ರಿಲೇಟಿವ್ ಒಂದು ಡಿಸ್ಟೆಂಟ್ ರಿಲೇಟಿವ್. ಸೊ ದೇವರಿಗೂ ಭಾರಿ ಡಿಸ್ಟೆಂಟ್ ಮೋಸ್ಟ್ ಆಗಿಬಿಟ್ಟಿದ್ದಾನೆ. ಆದ್ರಿಂದ ನೀವು ರಿಲೇಷನ್ ಇಲ್ಲ ಅಂದ್ರೆ ಇಲ್ಲ, ಇದ್ದೇ ಇದ್ದಾನೆ. ಆ ತರ ಇದ್ದಾನೆ, ಈ ತರ ಇದ್ದಾನೆ. ಮತ್ತೆ ಥ್ರೂ ಇಂಡೈರೆಕ್ಟ್ ಆಗೂ ಇದ್ದಾರೆ, ಡೈರೆಕ್ಟ್ ಆಗೂ ಇದ್ದಾರೆ. ದೇವರ ಕೆಪಾಸಿಟಿ ಅರ್ಥ ಆ ರೀತಿ ಬೇರೆಯವರಿಗಿಲ್ಲ, ದೇವರಿಗಿದೆ. ಆತ್ಮಜತ್ವಸ್ಯ ಸಂಭೂತಿ ವಾಕ್ಯ. ಪ್ರೈಮ್ ಮಿನಿಸ್ಟರು ಅರ್ಥ ಆಯ್ತಾ, ಯಾವುದೋ ಒಂದು ಆಫೀಸರ್ ಅಪಾಯಿಂಟ್ ಮಾಡಾಗಿಲ್ಲ. ಅರ್ಥ ಆಯ್ತಾ ಈಗ? ಪ್ರೈಮ್ ಮಿನಿಸ್ಟರ್ ಮಾಡಾಗಿಲ್ಲ. ಏನ್ ಮಾಡ್ಬೇಕು ಅವನು? ಮೇಲಿಂದ ಆರ್ಡರ್ ಕೊಡ್ತಾ ಬರಬೇಕು. ಅವನು ಹೇಗೆ ಕೊಡ್ಬೇಕು? ಅವನು ಫಸ್ಟ್ ಯಾವ ಸ್ಟೇಟು, ಯಾವ ಡಿಪಾರ್ಟ್ಮೆಂಟು, ಯಾರು ಇವನು ತಗೊಂಡು ಅವನ ಮೂಲಕ ಕೊಡಿಸ್ಬೇಕು ಹೊರತು ಈ ಖಾತಾ ಪ್ರೈಮ್ ಮಿನಿಸ್ಟರ್ ಖಾತಾ ಕೊಟ್ಟರೆ ಇನ್ವ್ಯಾಲಿಡ್. ಪ್ರೈಮ್ ಮಿನಿಸ್ಟರ್ ಖಾತಾ ಕೊಟ್ಟ ಅಂತ ಹೇಳಿದ್ರೆ ಕೋಟಾ ಅಂತ ಅರ್ಥ. ಚೀಫ್ ಮಿನಿಸ್ಟರ್ ಖಾತಾ ಕೊಡ ಯಾರು ಕೊಡಬೇಕು ಅವ್ರಿಗೆ ಹೇಳಿ ಅವರಿಂದ ಅಲ್ಲಿ ಹೋಗಿ. ರೆವೆನ್ಯೂ ಮಿನಿಸ್ಟರ್ ಕೂಡ ಕೊಡಾಗಿಲ್ಲ, BBA ಕಮಿಷನರ್ ಕೊಡಾಗಿಲ್ಲ. ಯಾರು ಕೊಡಬೇಕಾದ್ರ ಕನ್ಸಲ್ಟ್ ರೆವೆನ್ಯೂ ಆಫೀಸರ್ ಕೊಡಬೇಕು. ಅವ್ರಿಗೆ ಹೇಳಿ ಕೊಡಿಸ್ಬೋದು, ಇವ್ರು ಕೊಡಾಗಿಲ್ಲ. ದೇವ್ರು ಹಾಗಲ್ಲ, ಏನ್ ಮಾಡ್ತಾನೆ, ತಾನ್ ಬೇಕಾದ್ರೆ ಕೊಡ್ತಾ ಒಳಗಿದ್ ಬೇಕಾದ್ರೆ ಕೊಡ್ತಾನೆ. ಬಟ್ ಯಾವುದೇ ಲೆವೆಲ್ ಎಂಟರ್ ಆಗ್ತಾನೆ. ಮತ್ತೆ ಇದೇ ರೀತಿ ಬರ್ಬೇಕು ಅಂತೇನಿಲ್ಲ, ಸ್ಟ್ರೇಟ್ ಆಗಿ ಇವನಿಗೆ ಹೇಳ್ಬೋದು ಬೇಕಾದ್ರೆ, ಥ್ರೂ ಹಾಗೆ ಬರ್ಬೇಕಾಗಿಲ್ಲ. ಎಷ್ಟು ಆಶ್ಚರ್ಯ ಅಂದ್ರೆ ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ದೇವ್ರ ಮಹಿಮೆ ಭಾರಿ ಚೆನ್ನಾಗಿ ಗೊತ್ತಾಗುತ್ತೆ. ತಿಳಿತಾ? ಆಗ ಆಲಿನ ಇಲ್ಲ ನಮಗೇನು ಅನ್ಸುತ್ತೋ, ಯೋ ದೇವ್ರು ಎಷ್ಟೋ ದೂರ ಇದ್ದಾನೆ, ಬರೋದಕ್ಕೆ ಏನೇನಾಗೋಗ್ಬಿಡುತ್ತೆ ಅನ್ಗತ್ತೀಯೋ. ಗೊತ್ತಾಯ್ತು? ದೇವ್ರು ನಂಬ್ಕೊಂಡ್ರೆ ಉಪಯೋಗ ಇಲ್ಲ. ಸದ್ಯ ಇವನ ಆವಾಸ ರಜೆ ಕೊಟ್ಟು ಕೆಲಸ ಆಗಿಬಿಡುತ್ತದೆ. ದೇವರ ಸೇವೆ ಬಳಸಿ ಅಲ್ಲಿ ಹೋಗಿ ಇಲ್ಲಿ ಆಗ್ಲಿಲ್ಲ ಹೋಗಿಲ್ಲ ಅಂತ ತಿಳ್ಕೊತಾರೆ. ಅದೇನೇ ಇಲ್ಲ, ಖಂಡಿತ ಆಗತ್ತೆ. ದೇವರಲ್ಲಿ ಭಕ್ತಿ ಜಾಸ್ತಿ ಆಗ್ಬೇಕಾದ್ರೆ ಇವೆಲ್ಲ ಬೇಕು. ಆಗ ಅನನ್ಯಾಸ ಚಿಂತೆ ಎಂತೋ ಬರುತ್ತೆ. ಅಲ್ಲಿವರೆಗೂ ಅನನ್ಯಾಸ ಚಿಂತೆ ಅಂದ್ರೆ ಅರ್ಥ ಆಗೋದಿಲ್ಲ. ಆತ್ಮಜ ಶ್ಲೋಕ ಅರ್ಥ ಆಗುತ್ತೆ ಹೊರತು ಅನುಭವ ಬರೋದು ಸಾಧ್ಯ ಇಲ್ಲ. ಆತ್ಮಜತ್ವಸ್ಯ. ಆತ್ಮಜತ್ವ ಅಂತಂದ್ರೆ ತನ್ನಿಂದ ಹುಟ್ಟೋದು. ಆತ್ಮಜ ಅಂದ್ರೆ ಮಗ ಅಂತ ಅರ್ಥ ಅಲ್ಲ. ಮತ್ತೆ ಆತ್ಮಜನ್ಯತ್ವ ಅಲ್ಲಿ ತಗೋಬೇಕಲ್ಲ. ಅಲ್ಲಲ್ಲ, ಪರಮಾತ್ಮನಿಂದ ಹುಟ್ಟಲ್ಪಡುವಿಕೆ. ತೇಜ ಪ್ರವೃತ್ತೇರೇವ ಉಕ್ತಾವಪಿ ಕೈಮುತ್ಯಂ ಅನನುಸೃತ್ಯ ಭಾಷ್ಯಕೃತ ಆಚಾರದೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ರು. ಸ್ಟೆಪ್ ಬೈ ಸ್ಟೆಪ್ ಬರ್ಲಕ್ಕೆ ಹೋಗ್ಲಿಲ್ಲ. ಸಂಗ್ರಹ ಭಾಷ್ಯ ಆದ್ರಿಂದ ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ ಎಂದು ಹೇಳಿ. ಕೇನ ಹೇತುನಾ ಸಮಸ್ತಂ ಜನ್ಮವತ್ ಇತಿ ತಜ್ಜಮಿತಿ ಚ ಜ್ಞಾಯತೆ ಇತ್ಯತಃ ತೇನೈವ ಇತಿ ವೈದಿಕಂ ವಚನಂ ಇತ್ಯೇತತ್ ಪರಾಮೃಶ್ಯತೆ. ಅದಕ್ಕೆ ಅದೇನು ಕಾರಣ ಕೊಡ್ತೀರಿ ಅದಕ್ಕೆ ಅಂದ್ರೆ, ಯಾವ ಲಿಂಗದಿಂದ ಹೇಳ್ತೀರಿ? ಹೇತು ಅಂದ್ರೆ ಲಿಂಗ. ಸಮಸ್ತಂ ಜನ್ಮವದಿತಿ ತಜ್ಜಮಿತಿ ಜ್ಞಾಯತೆ ಇತ್ಯತಃ ತೇನ ತಜ್ಜಂ ತೇನೈವ ಲೀಯತೆ. ತೇನೈವ ಅಂತ ಹಿಂದಕ್ಕೆ ತಗೋಬೇಕು. ತೇನೈವ ತಜ್ಜಂ ಮತ್ತು ತೇನೈವ ಜನ್ಯಂ ಎರಡನೇದು. ಅವನ ಮೂಲಕನೂ ಹೌದು, ಅವನಿಂದನೂ ಹೌದು. ಲಯ ಮಾಡ್ಬೇಕಾದ್ರೆ ಹಾಗೇನೆ. ಮತ್ತೆ ತಜ್ಜಂ ತೇನೈವ ಇಂಡೈರೆಕ್ಟ್ ಲವ. ನೋಡೋದಕ್ಕೆ ಏನಿಸ್ತು ಜೋರಾಗಿ ಹೇಳ್ತಾರಲ್ಲ, ಪ್ರೋಸೆಸ್, ಲಯದ ಪ್ರೋಸೆಸ್ ಹೇಳ್ತಾರೆ. ಮಳೆನೇ ಬರಲಿಲ್ಲ, ಸೂರ್ಯ ಬೆಂಕಿ ಬಂತ ಕಾದ, ಅವೆಲ್ಲ ಸ್ಟೆಪ್ಸ್ ಅಷ್ಟೇ. ಡೈರೆಕ್ಟ್ ಮತ್ತೆ ಒಳಗೆ ದೇವರು ಮಾಡ್ತಾ ಇದ್ದಾರೆ. ಸೊ ಪ್ರಳಯ ಕೂಡ ಏನ್ ಮಾಡ್ತೋ ದೇವರೇ ಮಾಡ್ತಾನೆ. ಪರಂಪರೆಯಾನೂ ಮಾಡ್ತಾನೆ, ಸಾಕ್ಷಾತ್ತಾಗೂ ಮಾಡ್ತಾನೆ. ದೇವರು ವಿಶಿಷ್ಟವಾದ ಮಹಿಮೆ ಅದು. ಇದಂ ಆತ್ಮನಃ ಆಕಾಶ ಸಂಭೂತಃ ಇದಂ ಸರ್ವಂ ಅಸೃಜತ ಆತ್ಮಾವಾ ಇದಮೇಕಮಗ್ರೇ ಇತ್ಯಾದಿ ವೈದಿಕ ವಚನೇನ ಇವ. ಇದಕ್ಕೆಲ್ಲ ತಜ್ಜಂ ತೇನ ಇವ ಏನು ಕಾರಣ ಅಂದ್ರೆ ವೈದಿಕ ವಚನಗಳೇ ಕಾರಣ. ತೇ ವೈ ಏತೇ ಚಿದಾತ್ಮಾನು ವ್ಯುಚ್ಚರಂತಿ. ವೇದಾಧಿಕರಣ ಅಲ್ಲ, ಇಡೀ ಪಾದ ಎಲ್ಲೆಲ್ಲಿ ಬಂತ 3 ಅಧಿಕರಣ ಹೇಳಿದ್ದಾರೆ. 8 ಅಧಿಕರಣಕ್ಕೂ ಅರ್ಥ ಬರ್ತದೆ, ಒಂದೇ ಅಧಿಕರಣಕ್ಕಲ್ಲ. ಅಲ್ಲ, ಮೊದಲ 3 ಅಧಿಕರಣಕ್ಕೂ ಅರ್ಥ ಅಂತ ಹೇಳ್ಬಿಟ್ಟಿದೆ. ಇದಂ ಸರ್ವಮಸೃಜತ ಆತ್ಮಾ ವಾ ಇದಮೇಕಮಗ್ರೇ ಇತ್ಯಾದಿ ವೈದಿಕ ವಚನೇನ ಇವ ತಥಾ
ದೇವೈ ಏತೆ ಚಿದಾತ್ಮಾನು ವಿಚ್ಚರಂತಿ. ವಿಚ್ಚರಂತಿ ಅಂದ್ರೆ ಹೊರಗೆ ಬರ್ತಾರೆ, ಸೃಷ್ಟಿಯಾಗಿ ಹೊರಗೆ ಬರ್ತಾರೆ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಃ ಸರ್ವೇಂದ್ರಿಯಾಣಿ ಚ. ಮೊದಲೇ ಹೇಳಿದ್ರು, ಕ್ರಮವಾಗಿ ಹೇಳಿದ್ರು. ಆಕಾಶ ಆತ್ಮನ ಆಕಾಶ ಆತ್ಮ ಹೇಳಿದ್ರು. ಇಲ್ಲಿ ಹೇಳ್ಬೇಕಾದ್ರೆ ಏತಸ್ಮಾತ್ ಜಾಯತೆ ಪ್ರಾಣ ಡೈರೆಕ್ಟ್ ಆಗಿ, ಏತಸ್ಮಾತ್ ಜಾಯತೆ ಮನಃ ಡೈರೆಕ್ಟ್ ಆಗಿ. ಹೀಗೂ ಇದೆ ಹಾಗೂ ಇದೆ, ದೇವರು ಹಾಗೂ ಮಾಡ್ತಾನೆ. ಸರ್ವೇಂದ್ರಿಯಾಣಿ ಚ. ಖಂ ವಾಯುರ್ ಜ್ಯೋತಿರಾಪ ಪೃಥಿವಿ. ಖಂ ವಾಯು ಜ್ಯೋತಿ ಆಪಃ ಪೃಥಿವಿ. ಏನಿವು 5 ಪಂಚಭೂತಗಳು. ಖಂ ಆಕಾಶ, ವಾಯು, ಜ್ಯೋತಿ, ಅಗ್ನಿ, ಆಪ, ನೀರು, ಪೃಥಿವಿ. ಪಂಚಭೂತಗಳ ಹೆಸರು ವೇದಗಳಲ್ಲಿ ಬಂದಿರೋ ಹೆಸರು. ಖಂ ವಾಯು ಜ್ಯೋತಿ ಆಪಃ ಪೃಥಿವಿ. ನಾವು ಖಂ ಶಬ್ದಕ್ಕೆ ಆಕಾಶ ಅಂತ ಉಪಯೋಗಿಸ್ತೇವೆ. ಎಲ್ಲಿ ಉಪಯೋಗಿಸ್ತೇವೆ? ಖಗ. ಖಗ ಅಂದ್ರೆ ಏನರ್ಥ? ಹೇಗಚ್ಚತಿ ಖಗ, ಆಕಾಶದಲ್ಲಿ ಓಡಾಡೋದು. ಅಲ್ಲಿ ಖ ಅಂದ್ರೆ ಆಕಾಶ ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಎಷ್ಟೋ ಕಡೆ ನಮ್ಗೆ ಗೊತ್ತಿರೋ ಪದನೇ ಅದು. ಬೇರೆ ಕಡೆ ಉಪಯೋಗಿಸಿ ಗೊತ್ತಿರೋದಿಲ್ಲ, ಆಕಾಶನೇ ಉಪಯೋಗಿಸಿರ್ತೀವಿ ಜಾಸ್ತಿ. ಈ ಖಗ ಬಂದ ಮಾತ್ರ ತಕ್ಷಣ ಅರ್ಥ ಆಗುತ್ತೆ. ಖಗ ಖಗ ಅಂದ್ರೆ ಗಗನಚರ ಅಂತ ಅರ್ಥ ಬರುತ್ತೆ. ತತ್ತೇಜೋ ಸೃಜತ ಇತ್ಯಾದಿನಾಚ ಜನ್ಮವತ್ವಂ ತಜ್ಜತ್ ಪಂಚ ಜ್ಞಾಯತೆ ಇತ್ಯಾದಿ. ಪ್ರತಿಯೊಂದಕ್ಕೂ ಜನ್ಮವತ್ವ ಇದೆ. ವಿಷ್ಣುವನ್ನು ಬಿಟ್ರೆ ಬೇರೆ ಕಡೆ ಜನ್ಮವತ್ವ ಅಂದ್ರೇನೋ ಸೃಷ್ಟಿಯನ್ನು ಹೊಂದಿರುವಿಕೆ. ಸೃಷ್ಟಿಯನ್ನು ಮಹಾಲಕ್ಷ್ಮಿಯಿಂದ ಹಿಡಿದು ಎಲ್ಲರಿಗೂ ಏನಿದೆ? ಸೃಷ್ಟಿಯನ್ನು ಹೊಂದಿರುವಿಕೆ ಇದೆ. ತಜ್ಜಾತತ್ವಂ, ಮತ್ತು ಅವರಿಂದ ಸೃಷ್ಟಿಯನ್ನು ಹೊಂದಿರುವಿಕೆ ಎಂದ ಮೇಲೆ ಯಾರಿಂದನೂ ಅಲ್ಲ, ಮತ್ತೆ ತಜ್ಜಾತತ್ವ ವಿಷ್ಣುವಿನಿಂದಲೇ ಸೃಷ್ಟಿಯನ್ನು ಹೊಂದಿರುವಿಕೆ ಇದೆ. ಜ್ಞಾಯತೆ ಇತ್ಯರ್ಥ. ಅತಯೇವ ಉತ್ಪತ್ತಿ ವಚನ ಬಾಹುಲ್ಯಾತ್. ಈ ರೀತಿ ಸರಿಯಾಗಿ ಹುಡುಕ್ತಾ ಹೋದಾಗ ಬೇರೆ ಎಲ್ಲದಕ್ಕೂ ಕೂಡ ಉತ್ಪತ್ತಿಯಾಗಿದೆ ಅನ್ನೋ ಮಾತುಗಳೇ ಬೇಕಾದಷ್ಟಿರೋದ್ರಿಂದ ಆಕಾಶಾದಿ ಅನುತ್ಪತ್ತಿ ವಚನಾನಿ, ಆಕಾಶಕ್ಕೆ ಹುಟ್ಟಿಲ್ಲ ಮೊದಲಾದ ಮಾತುಗಳೆಲ್ಲ ಸ್ವರೂಪೋತ್ಪತ್ತ್ಯಭಾವಾದಿ ಪರತಯ ಗೌಣಾರ್ಥಾದಿ ನೇಯಾನಿ ಇತಿ ನಾ ತದ್ವಿರೋಧ ಇತಿ ಭಾವ. ಎಲ್ಲಿ ಆಕಾಶ ಹುಟ್ಟಿತು ಅಂತ ಹೇಳ್ತಾರೆ, ಸ್ವರೂಪೋತ್ಪತ್ತಿ ಇಲ್ಲ ಅಷ್ಟೇ ಅರ್ಥನೇ ಹೊರತು ಅದಕ್ಕೆ ಪರಾಧೀನ ವಿಶೇಷಾವಾಪ್ತಿ ರೂಪ ಮತ್ತು ಬೇರೆ ಸೃಷ್ಟಿ ಇಲ್ಲ ಅಂತ ಅರ್ಥ ಅಲ್ಲ. ಅನಾದಿ ಶಬ್ದಕ್ಕೆ ದೇವರಿಗೆ ಮಾಡಬಾರದು. ಅರ್ಥ ಆಯ್ತಾ? ದೇವರನ್ನ ಅನಾದಿ ಅಂತ ಕರೆದಾಗ ಅಬ್ಸಲ್ಯೂಟ್ ಅಂದ್ರೆ ಅಬ್ಸಲ್ಯೂಟ್ ಮೋಸ್ಟ್ ಸೆನ್ಸ್ ಅಲ್ಲಿ ಹೇಳ್ತೇವೆ. ಉಳಿದವ್ರ ಬಗ್ಗೆ ಹೇಳ್ಬೇಕಾದ್ರೆ ಅನಾದಿ ಶಬ್ದಕ್ಕೆ ಏನಂತ ಹೇಳಬೇಕು? ಸ್ವಲ್ಪ ಲಿಮಿಟ್ ಮಾಡೇನೆ ಹೇಳಬೇಕು. ಗೊತ್ತಾಯ್ತಾ? ದೇವರಿಗೆ ಹೇಳದಂತೆ ಹೇಳೋದಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳಿದ್ರು ಗೌಣಾರ್ಥ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಎಂತ ಅರ್ಥ ಮಾಡಬೇಕು? ಸೆಕೆಂಡರಿ ಅರ್ಥ ಮಾಡಬೇಕು. ಈ ಸೈಟ್ ಅನಾದಿ ಕಾಲದಿಂದ ನಂದು ಅಂತ ಹೇಳಿದ್ರು. ಅನಾದಿ ಕಾಲ ಇವರೇ ಇರಲಿಲ್ಲ. ಬಟ್ ಇವನ್ನೇ ಹೇಗಾಗತ್ತೆ ಬದಲು ಅಂದ್ರೆ ನಿಮ್ಗೆ ಹೇಳಲಾರ್ದಷ್ಟು ಮೊದಲಿನಿಂದ ಇದೆ ಅಂತ ಅಷ್ಟೇ ಅರ್ಥನೇ ಹೊರತು ಅಬ್ಸಲ್ಯೂಟ್ ಅನಾದಿ ಅಲ್ಲ ಅದು. ಸೊ ಅನಾದಿ ಅನ್ನೋ ಶಬ್ದ ಸ್ಟ್ರಿಕ್ಟ್ಲಿ ಉಪಯೋಗಿಸೋದು ದೇವರಿಗೆ. ಅದು ವಂಡರ್ಫುಲ್. ಅದನ್ನ ಹೇಳ್ತಾರೆ ಸ್ವರೂಪೋತ್ಪತ್ತಿ ಅಭಾವಾದಿ ಪರತಯ ಉಳಿದವರಿಗೆ. ಪರಮಾತ್ಮ ಯಾವ ಉತ್ಪತ್ತಿನೂ ಇಲ್ಲ. ಇವರಿಗೆ ಸ್ವರೂಪೋತ್ಪತ್ತಿ ಮಾತ್ರ ಇಲ್ಲ, ಪರಾಧೀನ ವಿಶೇಷಾವತಿ ರೂಪ ಸೃಷ್ಟಿ ಇದೆ. ದೇವರಿಗೆ ಪರಾಧೀನ ವಿಶೇಷಾವತಿ ರೂಪ ಸೃಷ್ಟಿ ಯಾವ್ಯಾವುದೂ ಇಲ್ಲ. ನೇಯಾನಿ ನಾ ತದ್ವಿರೋಧ. ಆದ್ರಿಂದ ಸೃಷ್ಟಿ ಇಲ್ಲ ಅನ್ನೋ ಮಾತಿಗೂ ಸೃಷ್ಟಿ ಇದೆ ಅನ್ನೋ ಮಾತಿಗೂ ವಿರೋಧ ಇಲ್ಲ. ಇಲ್ಲಿ 3 ರೀತಿ ಪ್ರಶ್ನೆ ಕೇಳಬಹುದು ನಾವು. ಒಂದನೇ ಪ್ರಶ್ನೆ ಏನೋ, ಎಲ್ಲದಕ್ಕೂ ಸೃಷ್ಟಿ ಅಂತೀರಿ, ಆಕಾಶ ಅನಾದಿ ಆದ ಸೃಷ್ಟಿ ಇಲ್ಲ, ಸೊ ಎಲ್ಲದಕ್ಕೂ ಸೃಷ್ಟಿ ಇಲ್ಲ, ಹೊರಟೋಯ್ತು. ಅಥವಾ ವಾಯುವಿನಿಂದ ಹುಟ್ಟಿತು ಅಗ್ನಿ, ಆದ್ದರಿಂದ ವಾಯುವಿನಿಂದ ಸೃಷ್ಟಿ ಬಂತು, ದೇವರಿಂದ ಬರಲಿಲ್ಲ, ಅಥವಾ ಅದು ಬಂತು. ಅಥವಾ ಒಂದ್ ಕಡೆ ದೇವರಿಂದ ಒಂದ್ ಕಡೆ ಬೇರೆಯವರಿಂದ ಹೇಳಿದಾಗ ಪರಸ್ಪರ ವಿರೋಧ ಬಂತು ವೇದವಾಕ್ಯಗಳಿಗೆ, ಆದ್ರಿಂದ ನಾವು ಒಪ್ಪೋದಿಲ್ಲ. 3-4 ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದಕ್ಕೊಂದು ಹೊಂದೋದೇ. ನಾವು ಏನಂತಾರೆ? ಘಾಟೆ ಸ್ಟೇಟ್ಮೆಂಟ್. ಅವನ ಮಾತು ಕೇಳೋದೇ ಇರೋದೇ ಕ್ಷೇಮ. ಯಾತಕ್ಕೆ? ಒಂದೊಂದು ಮಾತಾಡ್ತಾನೆ. ವೇದ ಹಾಗಾಯ್ತು. ಈಗ ಉನ್ಮತ್ತ ವಾಕ್ಯ ಇದ್ದ, ಉನ್ಮತ್ತ ಹುಚ್ಚಿನ ಮಾತಿಗೆ ಯಾರು ಇರುತ್ತಾ? ಹುಚ್ಚಿನ ಮಾತು ಯಾರು ಅರ್ಥ ಕೇಳೋಕೆ ಯಾರು ಕರೀತಾರೆ? ಬನ್ನಿ ಅವ್ರು ಹುಚ್ಚರಿ ಒಂದು ಮಾತಾಡೋದು ಹೋಗ್ಬಿಡ್ತಾರೆ. ಏಕೆ ಬದ್ದೆ ಅಂತ ಹೋಗ್ಬಿಡ್ತಾರೆ. ಮೊದಲು ಭಾರಿ ಟ್ರೈ ಮಾಡ್ತಾರೆ ಕನ್ವಿನ್ಸ್ ಮಾಡ್ಲಿಕ್ಕೆ. ಹುಚ್ಚ ಅಂತ ಬ್ರಾಡ್ ಇಟ್ಟ ತಕ್ಷಣ ಮಾತಾಡೋದಿಲ್ಲ. ಮತ್ತೆ ವೇದವಾಕ್ಯ ಹಾಗಾಗಿಬಿಟ್ರೆ ಏನ್ ಮಾಡ್ಬೇಕು? ಹುಟ್ಟಿದೆ ಅನ್ನೋದು, ಹುಟ್ಟಿಲ್ಲ ಅಂಬೋದು, ಯಾವುದರಿಂದ ಇದೆ ಎಂಬುದು, ಅನಾದಿ ಅನ್ನೋದು ಏನಿದೆ ಅಲ್ಲ ಅಂತ ಕೇಳಿದರೆ ಎಂಥ ಯುಕ್ತಿ ಇವೆಲ್ಲ ಕೂಡ ವೇದದ ಪ್ರಾಮಾಣ್ಯಕ್ಕೆ ವಿರೋಧ ಕೊಡ್ತಕ್ಕಂಥ ಯುಕ್ತಿಗಳು. ಅದನ್ನೆಲ್ಲ ಸರಿ ಮಾಡಿ. ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ. ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ. ಪರಸ್ಪರ ಶ್ರುತಿ ವಿರೋಧ, ನ್ಯಾಯೋಪೇತ ಶ್ರುತಿ ವಿರೋಧ. ಇದು 3ನೇದು, 4ನೇ. ಅತಯೇವ ಉತ್ಪತ್ತಿ ವಚನ ಬಾಹುಲ್ಯಾತ್ ಆಕಾಶಾದಿ ಅನುತ್ಪತ್ತಿ ವಚನಾನಿ ಸ್ವರೂಪೋತ್ಪತ್ತಿ ಅಭಾವಾದಿ ಪರತಯ ಗೌಣಾರ್ಥಾನಿ ನೇಯಾನಿ ಇತಿ ನ ತದ್ವಿರೋಧ ಇತಿ ಭಾವ. ಅಲ್ಲಿಗೆ ನಾಳೆ ಅದು ಮುಂದಿನ
ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್